ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಇವತ್ತಿನ ವ್ಲಾಗ್ ನನಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಸ್ವಲ್ಪ ಧೂಳಾಗಿದೆ, ಸೊ ಅದನ್ನೆಲ್ಲ ಧೂಳು ಕೊಡಬೇಕು. ಏನೇನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೀವು ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಅಥವಾ ಯಾವುದೇ ಹಬ್ಬಕ್ಕೆ ಮನೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ತೀರಾ, ಹೇಗೆ ಕ್ಲೀನ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ನನಗೆ ಸಜೆಷನ್ ಥರನೂ ಆಗುತ್ತೆ, ಅಡ್ವೈಸ್ ಥರನೂ ಆಗುತ್ತೆ, ನನಗೆ ಟಿಪ್ಸ್ ಸಿಕ್ಕಾಗೂ ಆಗುತ್ತೆ. ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಸೊ ಈಗ ಕ್ಲೀನ್ ಮಾಡ್ತೀನಿ, ಬನ್ನಿ. ಫಸ್ಟ್ ನಾನು ಕರ್ಟನಿಂದನೇ ಶುರು ಮಾಡ್ತಿರೋದು. ಯಾಕಂದರೆ ಕರ್ಟನ್ ಇದು ಹಾಕ್ಬಿಟ್ಟು ತುಂಬ ತಿಂಗಳಾಗಿತ್ತು. ನಾನು ಇದನ್ನು ತೆಗೆದು ಇರಲಿಲ್ಲ, ವಾಶ್ ಕೂಡ ಮಾಡಿರಲಿಲ್ಲ, ಯಾಕಂದರೆ ಅಷ್ಟೊಂದು ಗಲೀಜು ಆಗಿರಲಿಲ್ಲ ಅಂತ. ಬಟ್ ಈಗ ಹೇಗೋ ಹಬ್ಬ ಕೂಡ ಬರ್ತಾ ಇದೆ, ಅದಕ್ಕೋಸ್ಕರ ಇದನ್ನೆಲ್ಲ ಒಂದ್ಸಲ ಕ್ಲೀನ್ ಮಾಡೋಣ ಅಂತ ಕರ್ಟನ್ನೆಲ್ಲ ತೆಗಿತಾ ಇದ್ದೀನಿ. ಇದು ಕೆಳಗಿನ ಹಾಲ್. ಆ್ಯಂಡ್ ಇಲ್ಲಿ ಧೂಳು ತುಂಬ ಇತ್ತು ಸ್ವಲ್ಪ, ಸೊ ಅದನ್ನೆಲ್ಲ ನಾನು ಜಸ್ಟ್ ಪರ್ಕೆಯಲ್ಲೇ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಸೊ ನನಗೆ ಅದು ರೀಚ್ ಆಗುತ್ತೆ ಪರ್ಕೆಯಲ್ಲಿ, ಸೊ ನಾನು ಪರ್ಕೆಯಲ್ಲಿ ಮಾಡ್ತಾ ಇದ್ದೀನಿ. ಯಾವುದೆಲ್ಲ ರೀಚ್ ಆಗಲ್ವಲ್ಲ, ಸೊ ಡಸ್ಟಿಂಗಿನ ಒಂದು ಲಾಂಗ್ ಸಿಗುತ್ತೆ ಪರ್ಕೆ ಥರ, ಸೊ ಅದನ್ನೇ ಯೂಸ್ ಮಾಡ್ತೀನಿ. ಇದು ಜಸ್ಟ್ ಲೈಟಾಗಿ ಮಾಡ್ತಾ ಇದ್ದೀನಿ, ಅಷ್ಟೊಂದು ಧೂಳಾಗಿ ಇರಲಿಲ್ಲ, ಅದಕ್ಕೋಸ್ಕರ ಪರ್ಕೆಯಲ್ಲೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ನೀವು ನನ್ನ ಜನ್ಮಾಷ್ಟಮಿ ವಿಡಿಯೋ ನೋಡಿದರೆ ನೀವು ಇದು ಕೌಂಟರ್ ನೋಡಿರ್ತೀರ. ಸೊ ಇದನ್ನು ಕೂಡ ನಾನು ಶೆಲ್ಫ್ ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಮ್ಮ ಅತ್ತೆ ತುಂಬ ವರ್ಷದ ಹಿಂದೆ ತಗೊಂಡು ಬಂದು ಇಟ್ಟಿದ್ರು. ಸೊ ಇದನ್ನು ಕೂಡ ನಾನೆಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ಕೊಡುಬಿಟ್ಟು, ಅಷ್ಟೊಂದು ಧೂಳಾಗಿರಲಿಲ್ಲ, ಸ್ವಲ್ಪ ಧೂಳಾಗಿತ್ತು, ಅದನ್ನೆಲ್ಲ ಕೊಡುವಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ನಮ್ಮ ಮೇಲ್ಗಡೆ ಹಾಲಿಗೂ ಕೂಡ ಹೋದೆ. ಇದು ವಿಂಡೋ ಇದೆಯಲ್ಲ, ಇದು ವಿಂಡೋ ಆ ಕಡೆ ಪಕ್ಕದ ಮನೆ ಇದೆ, ಪಕ್ಕದ ಮನೆಯ ಬೆಡ್ರೂಮ್ ವಿಂಡೋ ಇದೆ. ಸೊ ಪ್ರಾಬ್ಲಮ್ ಏನು ಅಂದರೆ, ಇದು ಓಪನ್ ಮಾಡಿದಾಗ ಪಕ್ಕದ ಮನೆಯವರಿಗೆ ನಾವು ಲೈಟ್ ಹಾಕಿದಾಗ ಒಳಗಿಂದೆಲ್ಲ ಕಾಣುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಕರ್ಟನ್ ಕ್ಲೋಸ್ ಮಾಡೇ ಇರ್ತೀವಿ. ಬಟ್ ಇದನ್ನು ವಾಶ್ ಮಾಡುವಾಗ ಸ್ವಲ್ಪ ನಮಗೆ ಅನ್ಕಂಫರ್ಟಬಲ್ ಅಂತ ಫೀಲ್ ಆಗುತ್ತೆ. ಸೊ ಇನ್ನೊಂದು ಪೇರ್ ನಾನು ಕರ್ಟನ್ಸ್ ಆರ್ಡರ್ ಮಾಡಬೇಕು, ಯಾಕಂದರೆ ಒಂದು ವಾಷಿಂಗ್ ಹಾಕಿದಾಗ ಇನ್ನೊಂದು ಇರಲೇಬೇಕಲ್ವ. ಸೊ ಪ್ರತಿಯೊಂದಕ್ಕೂ 2 ಪೇರ್ಸ್ ಇರಬೇಕು ಅಂತ ಇವಾಗ ಗೊತ್ತಾಯಿತು ನನಗೆ. ಆ್ಯಕ್ಚುಲಿ ನಾವು ಮೇಲ್ಗಡೆಯಿಂದ ಈಗ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ, ಅದು ತುಂಬ ಎಕ್ಸ್ಪೆನ್ಸಿವ್ ಆಯಿತು. ಜಸ್ಟ್ ಒಂದು ಸೈಡಿಗೆ 2 lakhs ಅಂತ ಹೇಳಿದ್ರು, ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನಾದ್ವಿ. ಸೊ ಈ ರಿಂಗ್ಸ್ ಇರುತ್ತಲ್ಲ, ಈ ರಿಂಗ್ಸ್ ತುಂಬ ಡೆಲಿಕೇಟ್ ಆಗಿರುತ್ತೆ. ವಾಷಿಂಗ್ ಮಿಷಿನಲ್ಲಿ ರಫ್ ಆಗಿ ವಾಷಿಂಗ್ ಹಾಕಿಬಿಟ್ರೆ ಅದೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ವಾಷಿಂಗ್ ಮಿಷಿನಲ್ಲಿ ಡೆಲಿಕೇಟ್ ಅಂತ ಇದೆ, ಡೆಲಿಕೇಟ್ ಸಿಲ್ಕ್ ಅಂತ, ಸೊ ಆ ಮೋಡಿಗೆ ಹಾಕ್ಬಿಡ್ತೀನಿ. ಸೊ ಆ ಮೋಡಿಗೆ ಹಾಕಿದಾಗ ಡೆಲಿಕೇಟಲ್ಲಿ ಇದೆಯಾ, ಓಕೆ, ಆ ಮೋಡಿಗೆ ಹಾಕಿದಾಗ ಇದು ಡೆಲಿಕೇಟಾಗಿ ವಾಶ್ ಆಗುತ್ತೆ. ನೋಡಿ, ಫುಲ್ ಮಳೆ ಈಗ ಬಿಟ್ಟಿದೆ, ಅದು ಹೇಗೆ ಬಟ್ಟೆ ಒಣಗುತ್ತೋ ಏನೋ ಅದೊಂದು ಯೋಚನೆ. ಸಾಕಾಗಿ ಹೋಯಿತು, ಸುಸ್ತಾಗೋಯ್ತು. ಈಗ ಅದನ್ನೆಲ್ಲ ತೆಗಿಬೇಕು. ಎಲ್ಲ ಒಗೆದು ಅದನ್ನು ಡ್ರೈ ಮಾಡಿದ್ದೀನಿ. ಈಗ ಅದು ಒಣಗಿದ ಮೇಲೆ ಮಳೆ ತುಂಬ ಬರ್ತಿದೆ, ಯಾವಾಗ ಒಣಗುತ್ತೋ ಗೊತ್ತಿಲ್ಲ. ಅದಕ್ಕೆ ಗೌರಿ ಗಣೇಶ ಹಬ್ಬ ಇನ್ನೊಂದು 5-6 ದಿನ ಇದ್ದ ಹಾಗೆ ಎಲ್ಲ ನಾನು ವಾಶ್ ಮಾಡಿ ಒಣಗಾಕ್ತಿದ್ದೀನಿ. ಅದು ಡ್ರೈ ಆದ ತಕ್ಷಣ ಅದನ್ನು ತೊಗೊಂಬಂದು ನೆಕ್ಸ್ಟ್ ಹಾಕೋದು. ಆ್ಯಂಡ್ ಸ್ವಲ್ಪ ಧೂಳೆಲ್ಲ ಆಗಿತ್ತು, ಜಾಸ್ತಿ ಏನು ಆಗಿರಲಿಲ್ಲ, ಯಾಕಂದರೆ ಆವಾಗವಾಗ ಕ್ಲೀನ್ ಮಾಡ್ತಿರ್ತೀವಿ ವಾರಕ್ಕೊಂದ್ಸಲ. ಸ್ವಲ್ಪ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಮತ್ತು ಇನ್ನೊಂದು ಸಲ ಗೌರಿ ಗಣೇಶ ಹಬ್ಬದ ಹಿಂದಿನ ದಿವಸ ಟೈಮ್ ಸಿಕ್ಕರೆ ಮಾಡ್ತೀನಿ, ಯಾಕಂದರೆ ಅಡುಗೆ ಮಾಡೋದಿರುತ್ತೆ, ಅರೇಂಜ್ಮೆಂಟ್ಸ್ ಮಾಡೋದಿರುತ್ತೆ, ತುಂಬ ಇರುತ್ತೆ. ಆ್ಯಂಡ್ ನನಗೆ ಇವ್ರ ಕಡೆ ಸೈಡಿಂದು ಮಾಡಬೇಕು. ಆ್ಯಂಡ್ ನಾನು ರೆಗ್ಯುಲರಾಗಿ ಏನು ಮಾಡ್ತಿದ್ದೆ ಮಮ್ಮಿ ಮನೇಲಿ ಅದನ್ನು ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ಆ್ಯಕ್ಚುಲಿ ಈ ಕಡೆ ಸೈಡ್ ಗೌರಿ ಹಬ್ಬ ಮಾಡೋದಿಲ್ಲ, ಬಟ್ ನಾನು ಮಮ್ಮಿ ಮನೇಲೆಲ್ಲ ನಾನು ಮಾಡ್ತಾ ಇದ್ವಿ, ನಾನು ಕೂಡ ಮಾಡ್ತಿದ್ದೆ, ತುಂಬ ಖುಷಿಯಾಗಿ ಮಾಡ್ತಾಯಿದ್ದೆ. ಸೊ ಅದನ್ನು ಬಿಡೋಕ್ಕೆ ನನಗೆ ಮನಸ್ಸು ಬರಲಿಲ್ಲ, ಅದಕ್ಕೋಸ್ಕರ ಇಲ್ಲೂ ಕೂಡ ನಾನು ಸ್ವಲ್ಪ ಗೌರಿ ಹಬ್ಬನ ಮಾಡ್ತೀನಿ. ಆದರೆ ಅಷ್ಟು ಗ್ರ್ಯಾಂಡಾಗಿ ಮಾಡೋದಿಲ್ಲ, ಸಿಂಪಲಾಗಿ ಮಾಡ್ತೀನಿ, ಯಾಕಂದರೆ ಇವ್ರ ಸೈಡ್ ಅದಿಲ್ಲ, ಅದಕ್ಕೋಸ್ಕರ ಇವ್ರ ಪದ್ಧತಿ ಹೇಗೋ ಹಾಗೆ ನಡ್ಕೋಬೇಕಾಗುತ್ತೆ. ಸೊ ತುಂಬ ಅಂದರೆ ತುಂಬ ಸುಸ್ತಾಗಿದ್ದೀನಿ. ಈಗ ಸ್ವಲ್ಪ ಏನಾದರೂ ತಿಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ.
ಸೊ ತುಂಬ ಹಸಿವಾಗಿದೆ, ಈ ಊಟ ಮಾಡ್ತೀನಿ, ಸಾಕಾಗಿದೆ ಕೆಲಸ ಮಾಡಿ. ಈಗ ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಪಾಲಕ್ ಪನ್ನೀರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಪನ್ನೀರ್ ಅಲ್ಲ, ಇದು ಟೋಫು ಯೂಸ್ ಮಾಡಿ ತುಂಬ ಹೆಲ್ದಿಯಾಗಿರುವಂತಹ ಪಾಲಕ್ ಟೋಫು ಪನ್ನೀರ್ ಇದು. ಅಂದರೆ ಸೋಯಾದು ಸಿಗುತ್ತಲ್ಲ, ಸೋಯಾದ ಮಿಲ್ಕ್ ತೆಗೆದ್ಬಿಟ್ಟು ಟೋಫು ಮಾಡಿರೋವಂಥದ್ದು. ಆ್ಯಂಡ್ ಅದಕ್ಕೆ ಟೋಫು ಅಂತೀವಿ. ಆ್ಯಂಡ್ ಇದು ಚಪಾತಿ. ಆ್ಯಕ್ಚುಲಿ ಇದು ಗೋಧಿ ಹಿಟ್ಟಿನ ಚಪಾತಿ ಅಲ್ಲ, ಇದು ರಾಜ್ಗಿರಾ ಅಂತ ಸಿಗುತ್ತೆ, ರಾಜ್ಗಿರಾ ಹಿಟ್ಟು. ಅಕಸ್ಮಾತ್ ಆ ಕವರ್ ನಾನು ಬಿಸಾಕ್ದಿದ್ರೆ ಅದೆಲ್ಲ ಇದ್ರೆ ನಾನು ನಮಗೆ ತೋರಿಸ್ತೀನಿ. ಇದು ರಾಜ್ಗಿರಾ ಹಿಟ್ಟಿಂದ ಮಾಡಿರೋವಂಥದ್ದು. ಏನು ಡಿಫ್ರೆನ್ಸು ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಗೋಧಿ ಹಿಟ್ಟಿನ ಥರನೇ ಬರುತ್ತೆ ಚಪಾತಿ, ಆದರೆ ಗೋಧಿಗಿಂತಲೂ ತುಂಬ ಒಳ್ಳೆಯದು, ಗ್ಲೂಟನ್ ಫ್ರೀ ಆಗಿರುವಂಥದ್ದು. ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿ. ಇದನ್ನು ನಾನೀಗ ತಟ್ಟೆಗೆ ಹಾಕ್ಕೊಂಡು ತಿಂತೀನಿ. ಹಬ್ಬಕ್ಕೆ ಇದು ಚಕ್ಲಿ ಒತ್ತುವಂಥ ಒಳ್ಳು ಇಲ್ಲ ಮನೆಯಲ್ಲಿ, ಸೊ ಅದನ್ನು ತಗೊಂಬರೋಣ ಅಂತ ಹೋಗ್ತಿದ್ದೀವಿ. ಇಲ್ಲೇ ಪಾತ್ರೆ ಅಂಗಡಿ ಇದೆ, ಸ್ವಲ್ಪ ದೂರದಲ್ಲಿದೆ, ಹೋಗ್ತಾ ಇದ್ದೀವಿ. ನಾನು ಇದೇ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನನಗೆ ತುಂಬ ಚಳಿ ಆದಾಗ ನಾನು ಇದು ಔಟ್ಫಿಟ್ನ ಹಾಕೋತೀನಿ, ನಿಮಗೆ ತೋರಿಸ್ತೀನಿ. ಈ ಔಟ್ಫಿಟ್ ನಾನು ತುಂಬ ಚಳಿ ಆದಾಗ ಹಾಕೋತೀನಿ, ತುಂಬ ಬೆಚ್ಚಗಿರುತ್ತೆ. ನೀವು ಬೇಕಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ್ಯಂಡ್ ಸೊ ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ, ಮಳೆ ಕೂಡ ಇದೆ, ಅದಕ್ಕೆ ತುಂಬ ಚಳಿ ಇದೆ ಅಂತ ಇದೇ ಔಟ್ಫಿಟ್ಟಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ, ಹೋಗ್ಬೋದು. ಸೊ ಹೋಗಿ ತಗೊಂಬರ್ತೀವಿ. ಜೊತೆಗೆ ನಮ್ಮ ಗ್ಯಾಸ್ಕೆಟ್, ನನ್ನ ಕುಕ್ಕರ್ನ ಗ್ಯಾಸ್ಕೆಟ್ ಸ್ವಲ್ಪ ಹಾಳಾಗಿದೆ. ಲಾಸ್ಟ್ ಟೈಮ್ ತರಿಸಿ ಅಂತ ಹೇಳಿದ್ವಿ, ತರಿಸಿದಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅದನ್ನು ಕೂಡ ಹೋಗಿ ಕೇಳಬೇಕು, ಸಿಕ್ಕರೆ ತಗೊಂಬರ್ತೀನಿ. ಆನ್ಲೈನಲ್ಲಿ ಎಷ್ಟು ತರಿಸಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ. ಬಟ್ ಒಂದು ಮ್ಯಾಚ್ ಆಗಿಲ್ಲ, ಆ್ಯಂಡ್ ರಿಟರ್ನ್ ಕೂಡ ಹೋಗಲಿಲ್ಲ ಯಾವುದೂ, ಎಲ್ಲ ವೇಸ್ಟ್ ಆಯಿತು ದುಡ್ಡು. 2-3 ಸಲ ತರಿಸಿದ್ದೆ. ಸೊ ಇದು ಆ್ಯಕ್ಚುಲಾಗಿ ಇನ್ನೊಂದು ಸಲ ನಾನು ನನ್ನ ಕುಕ್ಕರ್ ಗ್ಯಾಸ್ಕೆಟ್ ಅಂದರೆ ಕುಕ್ಕರ್ ಲಿಡ್ ತಗೊಂಡು ಹೋಗ್ತೀನಿ. ಆ್ಯಂಡ್ ನೋಡೋಣ ಸಿಗುತ್ತಾ ಇಲ್ವಾ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಇಲ್ಲಿ ನೋಡಿ, ಇಷ್ಟೆಲ್ಲ ತರಿಸಿದ್ದೀನಿ ಆನ್ಲೈನಲ್ಲಿ ಆರ್ಡರ್ ಮಾಡಿ, ಬಟ್ ಯಾವುದೂ ಇದು ಸೈಜ್ ಆಗ್ತಾ ಇಲ್ಲ. ಸೊ ಇದು ರಿಟರ್ನ್ ಕೂಡ ಹೋಗಲಿಲ್ಲ, ಹೀಗೆ ವೇಸ್ಟ್ ಆಗಿ ಬಿದ್ದಿದೆ. ಸುಮ್ಮನೆ ಹೀಗೆ ನಾನು ಜಸ್ಟ್ ಡ್ರಾದಲ್ಲಿ ಇಟ್ಟಿದ್ದೀನಿ, ಇನ್ನೇನು ವೇಸ್ಟೇ ಇದು. ಸೊ ಅದಕ್ಕೆ ಈ ಕುಕ್ಕರ್ ಪೂರ್ತಿ ಲಿಡ್ ತೊಗೊಂಡು ಹೋಗ್ತೀನಿ. ಪ್ರೆಸ್ಟೀಜ್ ಇದು, ಆ್ಯಂಡ್ ಈ ಗ್ಯಾಸ್ಕೆಟ್ ಹೋಗಿರೋದು. ಬಟ್ ನನಗೆ ತುಂಬ ಇಷ್ಟವಾಗಿರುವಂಥ ಕುಕ್ಕರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ವೆಯ್ಟ್ ಕೂಡ ಕಳೆದು ಹಾಕಿದ್ದಾರೆ. ಸೊ ವೆಯ್ಟ್ ಕೂಡ ತರಬೇಕು, ಆ್ಯಂಡ್ ಈ ಗ್ಯಾಸ್ಕೆಟ್ ಕೂಡ ತರಬೇಕು. ತುಂಬ ಸಲ ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಬಟ್ ವರ್ಕ್ ಆಗಲಿಲ್ಲ. ಸ್ವಲ್ಪ ದಿನ ಬಂತು, ಆಮೇಲೆ ಬರಲಿಲ್ಲ. ಸೊ ಸೇಮ್ ಎಕ್ಸಾಕ್ಟ್ ಒಂದು ತೊಗೊಂಡು ಬರ್ತೀನಿ. ನೆಕ್ಸ್ಟ್ ಅಲ್ಲೇ ಮೆಡಿಕಲ್ ಶಾಪ್ ಇತ್ತು, ಮೆಡಿಕಲ್ ಶಾಪ್ ಹತ್ರ ನಿಲ್ಲಿಸ್ಬಿಟ್ಟು ನಾನು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡೆ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ, ನೆಗಡಿ, ಕೆಮ್ಮು ಆ್ಯಂಡ್ ಲೈಟ್ ಜ್ವರ ಕೂಡ ಇದೆ. ಮನೆಗೆ ಬಂದ ತಕ್ಷಣನೇ ನಾನು ಮೆಡಿಸಿನ್ ತಗೋತಾ ಇದ್ದೀನಿ. ಜಸ್ಟ್ ಕೋಲ್ಡ್ ಆ್ಯಂಡ್ ಕಾಫ್ ಆಗಿದೆ, ಸ್ವಲ್ಪ ಲೈಟಾಗಿ ಮೈಕೈ ನೋವಿದೆ, ಫೀವರಿಶ್ ಇದೆ, ಸಿಂಪ್ಟಮ್ಸ್ ಇದೆ ಫೀವರ್ದು. ಅದಕ್ಕೋಸ್ಕರ ಸ್ವಲ್ಪ ಅದನ್ನೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಗ್ಲೂಕಾನ್ ಡಿ ಕೂಡ ತೊಗೊಂಡೆ, ಆರೆಂಜ್ ಫ್ಲೇವರ್ದು. ಆವಾಗ ಕುಡಿತಾ ಇರ್ತೀನಿ, ಚೆನ್ನಾಗಿರುತ್ತೆ, ಆರೆಂಜ್ ಜ್ಯೂಸ್ ಥರ, ನನಗೆ ಇಷ್ಟ ಅಂತ ತಗೊಂಡೆ. ಊಟ ಆಯಿತು. ಈಗ ಏನೇನು ತೊಗೊಂಬಂದ್ವಿ ಅಂತ ಒನ್ ಬೈ ಒನ್ ಎಲ್ಲ ತೋರಿಸ್ತಾ ಹೋಗ್ತೀನಿ, ಬೇಗ ತೋರಿಸ್ತೀನಿ. ಸೊ ಫಸ್ಟಿಗೆ ನಾವು ಈ ಬಾಣಲಿ ತೊಗೊಂಡ್ವಿ. ಆ್ಯಕ್ಚುಲಿ ಈ ಸೈಜಿನ ಬಾಣಲಿ ಇಡಲಿಲ್ಲ ಮನೇಲಿ, ಅದಕ್ಕೋಸ್ಕರ ತೊಗೊಂಡೆ. ವಿತ್ ಲಿಡ್ ತೊಗೊಂಡಿದ್ದೀನಿ. ಈ ರೀತಿ ಇದೆ ಇದು. ಲಿಡ್ ಕೂಡ ತುಂಬ ಸಖತ್ತಾಗಿದೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ. ಸೊ
ಸೊ ನಮ್ಮ ಮನೇಲಿ ನಾವು ಜಾಸ್ತಿ ಅಲ್ಯೂಮಿನಿಯಂ ಯೂಸ್ ಮಾಡೋದಿಲ್ಲ. ಸೊ ಇದು ಆ್ಯಕ್ಚುಲಿ ಸ್ಟೀಲ್ ಥರದ್ದು, ಬಟ್ ತುಂಬ ದಪ್ಪ ಇದೆ, ಸಖತ್ತಾಗಿದೆ. ಆ್ಯಂಡ್ ಇದು ಅರೌಂಡ್ ಇದೊಂದು ಬಾಣಲಿಗೆ ಅವರು 2800 ಅಂತ ಹೇಳಿದರು ವಿತ್ ಲಿಡ್. ಇದನ್ನು ತಗೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ಇದನ್ನು ತಗೊಂಡ್ವಿ. ಇದು ಕುಟ್ನಿ ಅಂತ ಚಿಕ್ಕದಿತ್ತು, ಇದಿರಲಿಲ್ಲ. ಸೊ ಈ ಥರ ಶೇಪ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಕುಟ್ಟೋದಕ್ಕೆಲ್ಲ ಮಾರ್ಬಲ್ದು ಸಖತ್ತಾಗಿದೆ. ಸೊ ಇದು ಕೂಡ ಅಷ್ಟೇ, ಇದು 1800 ಅಥವಾ 2000 ಅರೌಂಡ್ ಇರ್ಬೋದು. ನನ್ನ ನೆನಪಿಲ್ಲ, ನಾನದು ಸ್ಲಿಪ್ ಕೊಟ್ಟಿದ್ದಾರೆ, ಅದು ನೋಡಿ ನನಗೆ ಅದು ಸಿಕ್ಕರೆ ಸೈಡಿಗೆ ಎಲ್ಲಾದರೂ ರೇಟ್ ಹಾಕಿರ್ತೀನಿ. ಸೊ ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿದೆ, ವೆಯ್ಟ್ ಕೂಡ ಇದೆ. ಇದನ್ನು ತಗೊಂಡೆ. ಅದಾದಮೇಲೆ ಚಪಾತಿ ಮಾಡೋದಕ್ಕೆ ನನ್ನ ಹತ್ರ ಇರಲಿಲ್ಲ ಇದು ಚಪಾತಿ ಮಣೆ. ಸೊ ತಗೊಂಡೆ. ಇದು ಮಾರ್ಬಲಲ್ಲಿ ಇದೆಯಲ್ಲ, ಸೊ ಅದಕ್ಕೋಸ್ಕರ ಮಾರ್ಬಲಿಂದ ತಗೊಂಡೆ. ಆ್ಯಕ್ಚುಲಿ ಮಮ್ಮಿ ಇದನ್ನು ಗ್ರಾನೈಟ್ನಲ್ಲಿ ಅದು ಮನೆ ಕಟ್ಸೋವಾಗಲೇ ಮಾಡಿಸಿಟ್ಕೊಂಡ್ಬಿಡ್ತಾರೆ. ಸೊ ಯಾರೆಲ್ಲ ಹಾಗೆ ಮಾಡಿರ್ತೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮಮ್ಮಿ ಆ ಥರ ಮಾಡ್ತಾರೆ, 2-3 ಇದೆ ಮಮ್ಮಿ ಆ ಥರ ರೌಂಡ್ ಥರದ್ದು. ಸೊ ಇದು ಸಿಕ್ತು, ಅಲ್ಲಿತ್ತು ಈ ಶಾಪಲ್ಲಿ. ತುಂಬ ಸಖತ್ತಾಗಿದೆ, ಎಷ್ಟು ವೆಯ್ಟ್ ಇದೆ ಗೊತ್ತಾ. ಆ್ಯಂಡ್ ಇದನ್ನು ಕೂಡ ತಗೊಂಡೆ. ಇದು ಕೂಡ ಅರೌಂಡ್ 2500 ಸಮಥಿಂಗ್ ಅನಿಸುತ್ತೆ. ತುಂಬ ಗಟ್ಟಿ ಇದೆ, ವೆಯ್ಟ್ ತುಂಬ ಇದೆ. ಆ್ಯಂಡ್ ನೆಕ್ಸ್ಟ್ ಒಗ್ಗರಣೆ ಹಾಕೋದಕ್ಕೆ ಇದನ್ನು ತಗೊಂಡೆ, ಚಿಕ್ಕದು, ತುಂಬ ಸಖತ್ತಾಗಿದೆ. ಹಳೇದಿತ್ತು, ಬಟ್ ಇದು ಎಲ್ಲ ಮುರಿದೋಗಿತ್ತು ಹಳೇದು, ಅದಕ್ಕೋಸ್ಕರ ಈ ಸೈಜಿಂದು ಒಗ್ಗರಣೆ ಹಾಕೋದಕ್ಕೆ ತಗೊಂಡೆ. ಇದನ್ನು ಅಷ್ಟೇ, ಇದು 550 ಇರ್ಬೋದು, 550 ಅಥವಾ 650 ಇರ್ಬೋದು. ಆ್ಯಂಡ್ ಇದು ಹಾಲು ಕಾಯಿಸೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಬರುತ್ತೆ ಅಂತ ತಗೊಂಡಿದ್ದೀನಿ. ಸಖತ್ತಾಗಿದೆ, ಡೀಪ್ ಇದೆ. ನಮ್ಮ ಮನೇಲಿದೆ, ಒಂದು 2-3 ಇದೆ. ಒಂದು ಹ್ಯಾಂಡಲ್ ಮುರಿದೋಗಿತ್ತು, ಅದಕ್ಕೋಸ್ಕರ ಹಾಲು ಕಾಯಿಸೋದಕ್ಕೆ ಕಾಫಿ ಟೀ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇದು ಕೂಡ 900 ಅಥವಾ 1000 ಇರ್ಬೋದು. ಸ್ವಲ್ಪ ಗಟ್ಟಿ, ತುಂಬ ತೆಳುವಾಗಿರುವಂಥ ಸ್ಟೀಲ್ ಅಲ್ಲ, ತುಂಬ ಗಟ್ಟಿಯಾಗಿರುವಂಥ ಸ್ಟೀಲ್. ಆ್ಯಂಡ್ ನೆಕ್ಸ್ಟ್ ಈ ಕುಕ್ಕರ್ ತಗೊಂಡೆ. ಆ್ಯಕ್ಚುಲಿ ನನಗೆ ಪ್ರೆಸ್ಟೀಜ್ ಬೇಕಾಗಿತ್ತು. ಪ್ರೆಸ್ಟೀಜ್ ಕುಕ್ಕರ್ ಒಂದು ತೊಗೊಂಡಿದ್ದೆ, ಪಿಜನ್ ತೊಗೊಂಡಿದ್ದೆ. ನಂಗೆ ಪ್ರೆಸ್ಟೀಜ್ ತುಂಬ ಇಷ್ಟ ಆಗುತ್ತೆ. ಪಿಜನ್ ಒಂದ್ಸಲ ತೊಗೊಂಡಿದ್ದೆ, ಅದು ಗ್ಯಾಸ್ಕೆಟ್ ಹೋಗಿತ್ತು ಅಂತ ಹೇಳಿದ್ನಲ್ಲ. ಸೊ ಅದು ಯೂಸ್ ಮಾಡೋಕ್ಕಾಗಿರಲಿಲ್ಲ ಅಂತ ಒಂದು ಹೊಸ ತೊಗೊಂಡಿದ್ದೆ 3 ಲೀಟರ್ದು. ಬಟ್ ಅದು ಒಳಗಡೆ ಲಿಡ್, ಇನ್ಸೈಡ್ ಲಿಡ್ ಓಪನ್. ಸೊ ಏನು ಒಂದ್ಸಲ ತೊಳೆಯೋವಾಗ ನನ್ನ ಕೈ ಕೊಯ್ಕೊಂಡು ಹೋಯಿತು. ಆಮೇಲೆ ಒಂದ್ಸಲ ಅದು ಸ್ವಲ್ಪ ಫುಲ್ ಬ್ಲಾಸ್ಟ್ ಆಗೋ ರೀತಿ ಆಗೋಗಿತ್ತು. ಅದಕ್ಕೋಸ್ಕರ ಅದನ್ನು ಮುಟ್ಟೋದಕ್ಕೆ ಹೋಗೋದು ಬೇಡ ಅಂತ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಈ ಥರ ತೊಗೊಂಡೆ. ಸ್ವಲ್ಪ ಔಟರ್ ಲಿಡ್ ಇದ್ದರೆ ಸೇಫ್ ಆಗಿರುತ್ತೆ ಅಂತ. ಆ್ಯಕ್ಚುಲಿ ಪ್ರೆಸ್ಟೀಜ್ ಬೇಕಾಗಿತ್ತು, ಬಟ್ ಪ್ರೆಸ್ಟೀಜ್ ಸೇಮ್ ಇತ್ತು. ಬಟ್ ತೋರಿಸ್ತೀನಿ ನಾನು ನಿಮಗೆ, ಅದು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು. ಇದು ಅರೌಂಡ್ 3.5 ಲೀಟರ್ದು. ಆ್ಯಂಡ್ ಬರ್ಗ್ನರ್ ಬ್ರ್ಯಾಂಡ್ ತೋರಿಸ್ತೀನಿ. ಬರ್ಗ್ನರ್ ಬ್ರ್ಯಾಂಡ್ ಸೊ ಇಲ್ಲಿ ನೋಡಿ, ಈ ರೀತಿ ಬ್ರಾಡಾಗಿ ಬರುತ್ತೆ. ಬ್ರಾಡಾಗಿರುವಂಥ ಕುಕ್ಕರ್ ಇರಲಿಲ್ಲ ಮನೆಯಲ್ಲಿ. ಸ್ವಲ್ಪ ಅನ್ನ ಮಾಡೋದಕ್ಕೆ ಅಥವಾ ಏನಕ್ಕಾದ್ರೂ ಈಸಿ ಆಗುತ್ತೆ. ನಾನು ಯೂಶ್ವಲಿ ಅನ್ನ ಕುಕ್ಕರಲ್ಲಿ ಮಾಡಲ್ಲ, ಬಟ್ ಏನಕ್ಕಾದ್ರೂ ಬರುತ್ತೆ ಅಂತ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಡೀಪ್ ಫ್ರೈ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇದು 3.5 ಲೀಟರ್ದು. ಈ ರೀತಿ ಲಿಡ್ ಇದೆ, ಸೊ ಸಖತ್ತಾಗಿದೆ. ಆ್ಯಂಡ್ ಇದ್ರ ಮೇಲೆ MRP ಬಂದು 4800 ರುಪೀಸ್ ಇದೆ. ಬಟ್ ಅವ್ರು 20% ಡಿಸ್ಕೌಂಟಿಗೆ ಕೊಟ್ಟರು. ಒಂದು ಅರೌಂಡ್ 4200 ಏನೋ ಕೊಟ್ಟೆ ನಾನು ಅವರಿಗೆ. ಸೊ ಇದೆಲ್ಲ ಸಖತ್ತಾಗಿದೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಅಲ್ಲಿ ಏನೇನು ಕಣ್ಣಿಗೆ ಬಿತ್ತೋ ಅದನ್ನೆಲ್ಲ ಸ್ವಲ್ಪ ಬೇಕಾಗಿರೋದು ತೊಗೊಂಡಿದ್ದೀನಿ. ಇದು ಆಯಿಲ್ ಡಿಸ್ಪೆನ್ಸರ್ ತೊಗೊಂಡಿದ್ದೀನಿ. ನಮ್ಮನೇಲಿ ಗ್ಲಾಸಿಂದಿತ್ತು, ಬಟ್ ಅದು ಒಡೆದೋಯ್ತು. ಸೊ ಅದಕ್ಕೋಸ್ಕರ ಗ್ಲಾಸಿನ ಬದಲು ಈ ಥರ ತೊಗೊಂಡಿದ್ದೀವಿ. ಇದು ಪ್ಲಾಸ್ಟಿಕ್ಕಿಂದು, ಸ್ವಲ್ಪ ಹ್ಯಾಂಡಿ ಆಗಿರುತ್ತೆ. ಆಮೇಲೆ ಕೈ ಜಾರಲ್ಲ, ಆಯಿಲ್ ಹಾಕಿದಾಗ ಕೈ ಜಾರುತ್ತೆ, ಬಿದ್ದೋಗುತ್ತೆ. 2 ತೊಗೊಂಡಿದ್ದೆ, ಒಂದು ಹೊಡೆದೋಯ್ತು, ಇನ್ನೊಂದು ಅದ್ರ ನಾಸಲ್ ಇರುತ್ತಲ್ಲ ಅದು ಹೋಯಿತು. ಸೊ ಅದು ಈ ಸಲ ಒಂದ್ಸಲ 1 ಲೀಟರ್ದು ಪ್ಲಾಸ್ಟಿಕ್ಕಿಂದು ಯೂಸ್ ಮಾಡಿ ನೋಡೋಣ ಅಂತ ತೊಗೊಂಡಿದ್ದೀವಿ. ಆ್ಯಂಡ್ ಇದ್ರ ಪ್ರೈಸ್ ಅವ್ರು ಎಷ್ಟು ಹಾಕಿದ್ರು, ಒಂದು ಸ್ಲಿಪ್ ಕೊಡಿ ಅಂತ ಹೇಳಿದ್ದೆ ನಾನು. ಓಕೆ, ಇದು 350 ರುಪೀಸ್. ನೆಕ್ಸ್ಟ್ ವಾರ್ಡ್ರೋಬಿಗೆ ಆಮೇಲೆ ಕ್ಯಾಬಿನ್ಗೆಲ್ಲ ಹಾಕೋದಕ್ಕೆ ಮ್ಯಾಟ್ಸ್ ಇರುತ್ತಲ್ಲ,
ಕೆಳಗಡೆ ನ್ಯೂಸ್ ಪೇಪರ್ ಥರ ಹಾಕ್ತೀವಲ್ಲ ಅದೇ ಥರ ಮ್ಯಾಟ್ ಸಿಗುತ್ತೆ ಆ್ಯಂಟಿ ಸ್ಲಿಪ್ದು. ಸೊ ಅದನ್ನು ತೊಗೊಂಡೆ. ನಾನು ಆ್ಯಕ್ಚುಲಿ ಹಾಗೆ ಇಟ್ಬಿಟ್ಟಿದ್ದೆ ಅರ್ಜೆಂಟ್ನಲ್ಲಿ, ಇವಾಗ ಇದನ್ನು ತೊಗೋಬೇಕು. ಕಿಚನ್ಗೆಲ್ಲ ಹಾಕಿಟ್ಟಿದ್ದೀನಿ, ರೂಮಿನ ವಾರ್ಡ್ರೋಬಿಗೆ ಹಾಕಿಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಇದು ಒಂದೊಂದು 380 ರೂಪೀಸ್ ಅಂತ ಹೇಳಿದ್ದಾರೆ ಒಂದೊಂದು ರೋಲ್. ಇದು ಪೂರ್ತಿ ಈ ಕಲರಲ್ಲಿ ಒಂದು ತೊಗೊಂಡೆ, ಈ ಕಲರಲ್ಲಿ ಒಂದು ತೊಗೊಂಡೆ, ಬೇಕಾಗುತ್ತೆ ಅಂತ. ಸೊ ಟೋಟಲಿ 6 ರೋಲ್. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಚುಲಿ ಹೋಗಿದ್ದ ಉದ್ದೇಶ ಇದೊಂದನ್ನು ತೊಗೋಬೇಕು ಆ್ಯಂಡ್ ಕುಕ್ಕರಿನ ಗ್ಯಾಸ್ಕೆಟ್ ತೊಗೋಬೇಕು ಅಂತ. ಇಷ್ಟೆಲ್ಲ ತೊಗೊಂಬಂದಿದ್ದೀನಿ. ಸೊ ಇದು ನೋಡಿ ಬ್ರಾಸ್ದು. ಆ್ಯಕ್ಚುಲಿ ಇದು ನಮಗೆ 550 ರೂಪೀಸ್ ಆಯಿತು. ಆನ್ಲೈನಲ್ಲಿ ನೋಡಿದಾಗ 800 ರೂಪೀಸ್ ಒಂದಿದೆ, 900 ರೂಪೀಸ್ದಿದೆ, 1300 ಇದೆ. ಬಟ್ ನಂಗೆ ಅರ್ಜೆಂಟ್ ಬೇಕಿತ್ತು ಅಂತ ಹೋಗಿ ತೊಗೊಂಬಂದ್ವಿ. ಇದು ಸ್ವಲ್ಪ ಮೇ ಬಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ಇದು 550 ರೂಪೀಸ್. ಬಟ್ ಓಕೆ, ನಾವು ರೆಗ್ಯುಲರ್ ಡೈಲಿ ಯೂಸ್ ಮಾಡಲ್ಲ ಅಲ್ವಾ, ಸೊ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ತೊಗೊಂಡೆ ಬ್ರಾಸಿಂದು. ಸೊ ನಂಗೆ ತುಂಬ ಇಷ್ಟ ಆಯಿತು ಬ್ರಾಸ್ದು. ಸ್ಟೀಲ್ದು ಕೂಡ ಸಿಗುತ್ತೆ, ಬಟ್ ಬ್ರಾಸಿನ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡೆ. ಇದು 550 ರೂಪೀಸ್, ಚಕ್ಲಿ ಒತ್ತೋದು. ಆಮೇಲೆ ಗ್ಯಾಸ್ಕೆಟ್ ಅಂತ ಹೇಳಿದ್ನಲ್ಲ, ಸೊ ಇದು ಹಳೆ ಗ್ಯಾಸ್ಕೆಟ್, ಇದನ್ನು ಬಿಸಾಕಬೇಕು, ಕನ್ಫ್ಯೂಸ್ ಆಗಿ ಹೋಗುತ್ತೆ. ಆ್ಯಂಡ್ ಇದು ಹೊಸ ಗ್ಯಾಸ್ಕೆಟ್, ಇದನ್ನು ಹಾಕಿಕೊಟ್ರು. ಆ್ಯಂಡ್ ಇದು ಕೂಡ ವೆಯ್ಟ್ ಇರಲಿಲ್ಲ, ಈ ವೆಯ್ಟ್ ಕೂಡ ಕೊಟ್ಟರು. ಈ ವೆಯ್ಟ್ ಕೂಡ ತೊಗೊಂಡಿದ್ದೀನಿ. ಸೊ ಈಗ ನಾನು ಅಟ್ಲೀಸ್ಟ್ ನನ್ನ ಫೇವ್ರೆಟ್ ಕುಕ್ಕರ್ನ ಬಳಸ್ಬೋದು. ನನಗೆ ಈ ಕುಕ್ಕರ್ ತುಂಬ ಇಷ್ಟ. ಸೇಮ್ ಇದೇ ಮಾಡಲ್ ಕೇಳಿದೆ, ಅವ್ರು ಇಲ್ಲ ಅಂತ ಹೇಳಿದ್ರು, ಬಟ್ ಆನ್ಲೈನಲ್ಲಿ ಸಿಗುತ್ತೆ, ಇರಲಿ ಪರವಾಗಿಲ್ಲ ಅಂತ ಔಟರ್ ಲಿಡ್ ಕೂಡ ಯೂಸ್ ಮಾಡಿದ್ದೀನಿ. ಯಾಕಂದರೆ ಈ ಥರದ ಲಿಡ್ಡಿನ ಗ್ಯಾಸ್ಕೆಟ್ ಸಿಗೋದು ತುಂಬ ಕಷ್ಟ, ತುಂಬ ಹುಡುಕಿದ್ದೀನಿ. ಅದಕ್ಕೋಸ್ಕರ ಈ ಥರದ್ದೊಂದು ಇರಲಿ ಅಂತ ಇದನ್ನು ತೊಗೊಂಡೆ, ಬರ್ಗ್ನರ್ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಒಂದ್ಸಲ ಟ್ರೈ ಮಾಡೋಣ ಅಂತ. ಆ್ಯಂಡ್ ನೆಕ್ಸ್ಟ್ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಈ ಥರದ ಕ್ಲಿಪ್ಸ್ ಸಿಗೋದು ರೇರ್. ಈ ಥರ ಇದೆ ನೋಡಿ, ವೈಡ್. ನಮ್ಮದು ಬಟ್ಟೆ ಒಣಗಿ ಹಾಕೋ ರಾಡ್ ಇದೆಯಲ್ಲ, ಆ ರಾಡಿಗೆ ಈ ಥರದ್ದೇ ಬೇಕು ನಮಗೆ, ರೌಂಡಿದ್ದು. ಅದಕ್ಕೋಸ್ಕರ ಇದು ಇತ್ತಲ್ಲಿ, ಸೊ 2 ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ನಾನು ಹಗ್ಗ ಕೂಡ ಕಟ್ಟಿದ್ದೀನಿ. ಕೆಲವು ಸಲ ಜಾಸ್ತಿ ಬಟ್ಟೆ ಹಾಕಿದಾಗ ಎದುರುಗಡೆ ಹಗ್ಗಕ್ಕೂ ಹಾಕ್ಬೋದು ಅಂತ, ನೈಲಾನ್ ಹಗ್ಗ ಸಿಗುತ್ತಲ್ಲ ಆ ಥರದ್ದು. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ, ಈ ಥರದ ಕ್ಲಿಪ್. ಇದ್ರ ಪ್ರೈಸ್ ಓಕೆ, ಇದು 96 ರೂಪೀಸ್. 96 ರೂಪೀಸ್ದು 2 ತೊಗೊಂಡಿದ್ದೀನಿ. ಆ್ಯಂಡ್ ಇದು 110 ರೂಪೀಸ್. ತುಂಬ ಕ್ವಾಲಿಟಿ ಸಖತ್ತಾಗಿದೆ. ಸೊ ಬಿಸಿಲಲ್ಲಿ ಏನಾದ್ರೂ ಕೂಡ ಏನಾಗಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು. ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ಗ್ಯಾಸ್ಕೆಟ್ ತೊಗೊಂಡಿದ್ದೀನಿ. ಅದೇ ಇದು ಇದಕ್ಕೆ ಕ್ಲಿಪ್ ಆನ್ ಲಿಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಕ್ಸ್ಟ್ರಾ ಗ್ಯಾಸ್ಕೆಟ್, ಮತ್ತು ಗ್ಯಾಸ್ಕೆಟಿಗೋಸ್ಕರ ಇನ್ನೇನು ಹೋಗೋದು ಅಂತ ಒಂದು ಎಕ್ಸ್ಟ್ರಾ ತೊಗೊಂಡು ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿತ್ತು. ನಾನು ಪಾತ್ರೆ ಸಾಮಾನಲ್ಲಿ ಸ್ಟೀಲ್ ಶಾಪ್ನಲ್ಲಿ ತೊಗೊಂಡಿರುವಂಥ ಪಾತ್ರೆ ಸಾಮಾನು ಆ್ಯಂಡ್ ಅದು ಇದು ಎಲ್ಲ. ಸೊ ಎಲ್ಲ ಸೇರಿ ಕಡಿಮೆ ಅಂದ್ರೂ ಒಂದು 12,000-13,000 ಆಗಿರಬಹುದು. ಆ್ಯಕ್ಚುಲಿ ಹೋಗಿದ್ದು ಇದೊಂದು ತೊಗೋಬೇಕು ಅಂತ, ತೊಗೊಂಡಿದ್ದು ಇಷ್ಟೆಲ್ಲ. ಸೊ ಇಟ್ಸ್ ಓಕೆ, ನಾನೊಂದು ವೇಸ್ಟೇನು ತೊಗೊಂಡಿಲ್ಲ, ಯೂಸ್ ಆಗುವಂಥದ್ದು ತೊಗೊಂಡಿದ್ದೀನಿ ಆ್ಯಂಡ್ ಯೂಸ್ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇಷ್ಟು ಪಾತ್ರೆಯಲ್ಲಿ ನಿಮಗೆ ಯಾವ ಪಾತ್ರೆ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಕೂಡ ಬರ್ಗ್ನರ್ ಬ್ರ್ಯಾಂಡಿದ ಕುಕ್ಕರ್ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಅನುಭವ ಹೇಗಿದೆ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಈಗ ಫಸ್ಟ್ ಟೈಮ್ ಈ ಬ್ರ್ಯಾಂಡ್ ಯೂಸ್ ಮಾಡ್ತಿರೋದು, ಸೊ ನಾನು ಯೂಸ್ ಮಾಡಿ ನನ್ನ ಅನುಭವ ಮುಂದೆ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಇದೇ ತರಹದ ವಂಡರ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗ ಹಸುವೇನಾಗಿಲ್ಲ ನನಗೆ, ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಈಗ ಮಲ್ಕೊಳಕ್ಕೆ ಹೋಗ್ತೀನಿ. ಓಕೆ, ಬಾಯ್.